ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ನಲ್ಲಿದ್ದೀವಿ. ಈಗ ನನ್ನ ಜೊತೆಗೆ ರಾಜಾಜಿನಗರದ KRS ಪಕ್ಷದ ಪದಾಧಿಕಾರಿಗಳಾದಂತಹ ದೇವರಾಜು, ಮಂಜುನಾಥ್, ವೆಂಕಟೇಶು, ಗಾಯಕ್ವಾಡು, ಮಹೇಶ್ವರಿ, ಮೇರಿ ಅವರು, ಪ್ರಕಾಶ್ ಅವರಿದ್ದಾರೆ. ಇವತ್ತು ನಾವು ನಿಂತಿರುವಂತಹ ಸ್ಥಳ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನನೂ ಆಗ್ಬೋದು ಅಥವಾ ಕ್ರೀಡಾಂಗಣನೂ ಆಗ್ಬೋದು. ಇದು ಎರಡೂ ಇದೆ. ಮಧ್ಯದಲ್ಲಿ ನಾವು ನಿಂತಿರುವ ಸ್ಥಳ ಇದು ಮೈದಾನ. ಆ ಕಡೆ ಈಚೆಗೆ ನೋಡಿದ್ರೆ ಇದು ಉದ್ಯಾನವನ. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಮಾಡಿರುವಂತಹ ಒಂದು ಆಟದ ಮೈದಾನ ಮತ್ತೆ ಒಳಾಂಗಣ ಕ್ರೀಡಾಂಗಣ ಸಹ ಇದ್ರೊಳಗಡೆನೆ ಇದೆ. ನಾವು ಯಾಕೆ ಈ ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೀವಿ ಮತ್ತೆ ಯಾಕೆ ಲೈವ್ ಬಂದಿದ್ದೀವಿ ಅಂದ್ರೆ, ಇದು ಹಾಲಿ GBA ಹಿಂದೆ ಇದ್ದಂತಹ BBMP ನಿರ್ವಹಣೆ ಮಾಡ್ತಾ ಇರುವಂತಹ ಒಂದು ಕ್ರೀಡಾಂಗಣ. ಇವತ್ತು ಬೆಂಗಳೂರಿನಲ್ಲಿ ನಾವು ಯಾವುದೇ ವಾರ್ಡ್ಗೆ ಹೋದ್ರೂ ಈ ರೀತಿಯಾದಂತಹ ಒಂದು ಮಕ್ಕಳಿಗೆ ಆಟ ಆಡೋದಕ್ಕೆ ಕ್ರೀಡಾಂಗಣ ಅಥವಾ ಜನರು ವಾಕ್ ಮಾಡೋದಕ್ಕೆ ಇಷ್ಟು ದೊಡ್ಡ ಮಟ್ಟದ ಉದ್ಯಾನವನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಇಲ್ಲಿ ಈ ಕ್ರೀಡಾಂಗಣವನ್ನ ಒಂದು ರೀತಿಯಾಗಿ ಅನಧಿಕೃತವಾಗಿ 14 ದಿನಗಳ ಕಾಲ ಯಾವುದೋ ಒಂದು ಎಕ್ಸ್ಪೋ ಮಾಡೋದಕ್ಕೆ ನೋಡ್ಬೋದು ನೀವು ಹಿಂದೆಗಡೆ ಇಂಡಿಯನ್ ಹ್ಯಾಂಡ್ಲೂಮ್ ಹೆರಿಟೇಜ್ ಅಂತ ಒಂದು ಎಕ್ಸ್ಪೋ ಮಾಡೋದಕ್ಕೆ ಸುಮಾರು 14 ದಿನಗಳ ಕಾಲಕ್ಕೆ BBMP ಅವರು ಈ ಸ್ಥಳವನ್ನ ಕೊಟ್ಟಿರುವಂತದ್ದು. ಶಾಸಕರ ಒಂದು ಪತ್ರ, ಯಾಕೆಂದ್ರೆ ಈ ಜಾಗನ ಕೊಡಿ ಅಂತ ಹೇಳಿ ಶಾಸಕರು ಒಂದು ರೆಕಮೆಂಡೇಶನ್ ಲೆಟರ್ ಅನ್ನ ಬರೆದಿದ್ದಾರೆ. ಯಾರಿಗೆ? ಸ್ಥಳೀಯ BBMP ಅಧಿಕಾರಿಗಳಿಗೆ. ಆ ರೆಕಮೆಂಡೇಶನ್ ಲೆಟರ್ ಮೇಲೆ ಇವರು ಇಲ್ಲಿ ಈ ರೀತಿಯಾದಂತಹ ಒಂದು ಎಕ್ಸ್ಪೋ ಮಾಡೋದಕ್ಕೆ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಎಕ್ಸ್ಪೋ ಯಾರಾದ್ರೂ ಮಾಡ್ಕೊಳ್ಳಿ, ಆದ್ರೆ ಇದಕ್ಕೆ ರೆಕಮೆಂಡೇಶನ್ ಮಾಡಿರುವಂತದ್ದು ಯಾರು? ಸ್ಥಳೀಯ ಶಾಸಕರು. ಸ್ಥಳೀಯ ಶಾಸಕರಿಗೆ ಸ್ಥಳೀಯ ಜನರ ಬಗ್ಗೆ, ಸ್ಥಳೀಯ ಮಕ್ಕಳ ಬಗ್ಗೆ ಮತ್ತು ದಿನನಿತ್ಯ ಇಲ್ಲಿ ವಾಕ್ ಮಾಡುವಂತಹ ಹಿರಿಯ ನಾಗರಿಕರ ಬಗ್ಗೆ ಇರಬೇಕಾದಂತಹ ಕನ್ಸರ್ನ್ ಇಲ್ದಲೇನೆ ಇದು ಒಂದು ಬಿಸ್ನೆಸ್. ಇದೇನೋ ಫ್ರೀ ಆಗಿ ಮಾಡ್ತಾ ಇರುವಂತಹ ಎಕ್ಸ್ಪೋ ಅಲ್ಲ ಇದು. ಇಲ್ಲಿ ಎಕ್ಸ್ಪೋದಲ್ಲಿ ಬಿಸ್ನೆಸ್ ನಡೆಯುತ್ತೆ, ಫ್ರೀ ಆಗಂತೂ ಯಾರಿಗೂ ಕೊಡಲ್ಲ. ಈ ಬಿಸ್ನೆಸ್ ಮಾಡೋದಕ್ಕೆ ಇದಕ್ಕೆ ರೆಕಮೆಂಡೇಶನ್ ಸ್ಥಳೀಯ ಶಾಸಕರು. ಇವತ್ತು ಬೆಂಗಳೂರು ನಗರದಲ್ಲಿರುವಂತಹ ಕ್ರೀಡಾಂಗಣಗಳು ಮತ್ತು ಉದ್ಯಾನವನಗಳು ನಶಿಸ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಇವತ್ತು ಇದು ಕೊಟ್ಟಿದ್ದಾರೆ. ನಾಳೆ ಇನ್ನೊಂದು ಪಕ್ಷ ಬರುತ್ತೆ, ಇನ್ನೊಂದು ಪಕ್ಷದ ಶಾಸಕರು ಬರ್ತಾರೆ, ಅವ್ರು ಬೇಕಾದವ್ರಿಗೆ ಕೊಡಿ, ಇನ್ನೊಂದು 20 ದಿವಸಕ್ಕೆ ಕೊಡಿ ಅಂತ ಕೇಳ್ತಾರೆ. ಈ ರೀತಿಯಾಗಿ ಒಂದನ್ನ ಇದನ್ನ ಎಕ್ಸಾಂಪಲ್ ಸೆಟ್ ಮಾಡಿಕೊಂಡು ಪ್ರತಿ ತಿಂಗಳಲ್ಲಿ ಒಂದು 20 ದಿನ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದಕ್ಕೆ ಒಂದು ಅವಕಾಶ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರವಾಗಿ ಈ ರೀತಿಯಾಗಿ, ಯಾಕೆಂದ್ರೆ BBMP ಮತ್ತೆ GBA ಇರುವಂತದ್ದೇನೋ ತಿಂಗಳಲ್ಲಿ 4 ದಿನ ಬೇರೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಇಲ್ಲಿ ಒಂದೇ ಕಂಟಿನ್ಯೂಸ್ ಆಗಿ ಈ ತಿಂಗಳಲ್ಲೇ 14 ದಿನ ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ನಿಜವಾಗ್ಲೂ ಸರಿ ಇಲ್ಲ. ಹಾಗಾಗಿ ನಿನ್ನೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಏನು ಜಾಯಿಂಟ್ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಈ ಕೂಡಲೇ ಇದನ್ನ ಹೆಂಗೆ ಕೊಟ್ಟಿದ್ದೀರಾ, ಯಾವ ಕಾರಣದಿಂದ ಇದನ್ನ ಅನುಮತಿಯನ್ನ ಕೊಟ್ಟಿದ್ದೀರಾ, ಮತ್ತೆ ಎಷ್ಟು ಹಣವನ್ನ ಇವರಿಂದ ಕಟ್ಟಿಸ್ಕೊಂಡಿದ್ದೀರಾ, ಯಾಕೆಂದ್ರೆ ದಿನಕ್ಕೆ ಇಷ್ಟು ಅಂತ ಒಂದು ನಿಗದಿ ಮಾಡಿದ್ದಾರೆ. ಆ ಹಣವನ್ನ ಇವರು ಸಂದಾಯ ಮಾಡಿದ್ದಾರೆ. 14 ದಿನಗಳಿಗೆ ಎಷ್ಟಾಗ್ಬೋದು. ಮತ್ತೆ ಇದು ನಡೀತಾ ಇರುವಂತದ್ದು ಕಮರ್ಷಿಯಲ್ ಆಕ್ಟಿವಿಟಿ, ಪ್ಯೂರ್ಲಿ ಇದು ಕಮರ್ಷಿಯಲ್ ಬಿಸ್ನೆಸ್. ಹಾಗಾಗಿ ಈಗೇನಾದ್ರು ರೆಗ್ಯುಲರ್ ಆಗಿ ಮಾಡೋರು ಅಥವಾ ಸ್ಥಳೀಯರು ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಸ್ವಲ್ಪ ಎಕ್ಸಂಪ್ಷನ್ ಕೊಡಬಹುದು ಅಥವಾ BBMP ನಿಗದಿ ಮಾಡಿರುವಂತಹ ದರವನ್ನ ಫಿಕ್ಸ್ ಮಾಡ್ಕೊಂಡು ತಗೋಬಹುದು. ಆದ್ರೆ ಇದು ಕಮರ್ಷಿಯಲ್ ಆಗಿ ಮಾಡ್ತಾ ಇರುವಂತಹ ಆಕ್ಟಿವಿಟಿ ಆಗಿರೋದ್ರಿಂದ ಇದಕ್ಕೆ ಎಷ್ಟು BBMPಗೆ GBAಗೆ ಸಂದಾಯವಾಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಮತ್ತೆ ಸಂಜೆ ನಮ್ಮವರು ಇಲ್ಲಿ ಬಂದು ಇದೇನು ಟೆಂಟ್ಗಳನ್ನೆಲ್ಲ ಹಾಕಿದಾರಲ್ಲ, ಹೆಂಗಪ್ಪ ಅನುಮತಿ ಎಲ್ಲಿದೆ ಅಂತ ಕೇಳಿದಕ್ಕೆ ಅವನು ಪುಣ್ಯಾತ್ಮ ತೋರಿಸಿದ್ನಂತೆ ಒಂದು ಟಿಪ್ಪಣಿ ಶೀಟು. ಇದು ಈ ಟಿಪ್ಪಣಿ ಹಾಳೆಯನ್ನ ಈ ರೀತಿಯಾಗಿ ಬಹಿರಂಗವಾಗಿ ಕೊಡೋದಕ್ಕೆ ಬರಲ್ಲ. ಒಂದು RTI ಮುಖಾಂತರ ತಗೊಂಡಿರ್ಬೇಕು ಅಥವಾ ಇವರೊಂದು ಲೆಟರ್ ಬರೆದು ಇದಕ್ಕೆ ಕೊಡಬೇಕು. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ಆ ಟಿಪ್ಪಣಿ ಹಾಳೆಯಲ್ಲಿ ಕೇವಲ ಏನಿದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಪುಟಪ್ ಮಾಡಿದ್ದಾರೆ, ಅದರ ನಂತರ ಜಾಯಿಂಟ್ ಕಮಿಷನರ್ ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಎಕ್ಸೆಂಪ್ಷನ್ ಕೊಡಿ ಅಂತ ಬರೆದಿದ್ದಾರೆ. ಅಂದ್ರೆ ನೀವು ಪುಟಪ್ ಮಾಡಬೇಕು ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಬರೆದಿರುವಂತದ್ದು. ಆದ್ರೆ ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿ ಕೊಟ್ಟಿರುವಂತ ಪತ್ರ ಅಲ್ಲ ಇದು. ಇದು ಟಿಪ್ಪಣಿ ಹಾಳೆ, ನೋಟ್ ಶೀಟ್ ಅಂತ ಕರೀತಾರೆ. ಏನು ಯಾವ್ದಾದ್ರು ಒಂದು ಪತ್ರವನ್ನ ಇಲಾಖೆಗೆ ಅಥವಾ ಸಂಬಂಧಪಟ್ಟಂತ ಕಚೇರಿಗಳಿಗೆ ಬರೆದಾಗ ಸಾರ್ವಜನಿಕರು ಅಥವಾ ಯಾರಾದ್ರೂ ಇಂಥ ಕಾರ್ಯಕ್ರಮಗಳು ಮಾಡೋರು ಅದನ್ನ ಪುಟಪ್ ಮಾಡುವಂತ ಕೆಲಸಗಳು ನಡೀತವೆ. ಟಿಪ್ಪಣಿ ಹಾಳೆ, ಈ ಹಾಳೆಯನ್ನೇ ಇದೇ ನಮ್ಮ
ನಿಮ್ಗೆ ಅನುಮತಿ ಪತ್ರ ಅಂತ ಹೇಳಿ ತೋರಿಸಿ ಇಲ್ಲಿ ಈ ರೀತಿಯಾಗಿ ಟೆಂಟ್ಗಳನ್ನು ಹಾಕೋದಕ್ಕೆ ವೆಹಿಕಲ್ಗಳು ಒಳಗಡೆ ಬಂದು ಬಳಸಿರುವಂತದ್ದು. ಆಮೇಲೆ ಇದು ಏನು ಅಭಿವೃದ್ಧಿ ಆಗಿದೆ, ಇಲ್ಲಿ ನೋಡ್ಬೋದು ಹೆವಿ ವೆಹಿಕಲ್ಸ್ಗಳು ಇದನ್ನು ತುಂಬಿಕೊಂಡು ದೊಡ್ಡ ದೊಡ್ಡ ಲಾರಿಗಳು ಬರಬೇಕು. ಇವರು ಯಾವ ರೀತಿಯಾಗಿ ನಮ್ಮ BBMP ಕೆಲಸಗಳನ್ನ ಕಾಮಗಾರಿಗಳನ್ನ ಮಾಡಿರುತ್ತೆ ಅಂತ ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ನಾವು ದಿನನಿತ್ಯ ಓಡಾಡುವಂತ ಫುಟ್ಪಾತ್ ಆಗಿರ್ಬೋದು, ರಸ್ತೆಗಳು ಹೆಂಗಿದೆ ಬೆಂಗಳೂರಿನಲ್ಲಿ ಅಂತ ನಮ್ಗೆ ಗೊತ್ತಿದೆ. ಅಂತದ್ರಲ್ಲಿ ಇದೇನೋ ನೋಡೋದಕ್ಕೆ ಸುಮಾರು ಕಾಣ್ತಾ ಇದೆ ಈ ಕ್ರೀಡಾಂಗಣ. ಇದ್ರ ಮೇಲೆ ಹೆವಿ ಲೋಡ್ ತುಂಬಿಕೊಂಡಿರೋ ಲಾರಿಗಳು ಬಂದು ಇದನ್ನೇನಾದ್ರೂ ಡ್ಯಾಮೇಜ್ ಮಾಡಿದ್ರೆ, ರಸ್ತೆ ಹಾಳಾದ್ರೆ, ಅಥವಾ ಇಲ್ಲಿ ಕಟ್ಟಿರುವಂತ ಟ್ರ್ಯಾಕ್ ಏನಿದು ಓಡೋದಕ್ಕೆ ಅಥವಾ ಮಕ್ಕಳು ಎಕ್ಸರ್ಸೈಸ್ ಮಾಡೋದಕ್ಕೆ ಕಟ್ಟಿರುವಂತ ರನ್ನಿಂಗ್ ಟ್ರ್ಯಾಕ್ ಇದನ್ನ ಹಾಳಾದ್ರೆ ಇದನ್ನ ಸರಿ ಮಾಡಿಸೋರು ಯಾರು? ಇದನ್ನ ಸರಿ ಮಾಡಿಸೋ ಜವಾಬ್ದಾರಿ ಯಾರ್ದಿದೆ ಅಲ್ವಾ? ಈಗ ಅದೆಲ್ಲ ಒಂದು ಬರೆದಿರ್ತಾರೆ. ಅನುಮತಿ ಕೊಡೋದಕ್ಕೆ ಮುಂಚೆ ಯಾವ್ಯಾವ ಕಾರಣಗಳನ್ನ ಹಾಕಿ ಇವರು ಇದಕ್ಕೆ ಏನು ಬೆಸ್ಕಾಂ ಇಂದ ಅನುಮತಿ ಪಡೆದಿರಬೇಕು, BWSSB ಇಂದ ಅನುಮತಿ ಪಡೆದಿರಬೇಕು, ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆದಿರಬೇಕು. ಆದ್ರೆ ಇದು ಯಾವುದು ಇಲ್ಲದಲ್ಲ, ಕೇವಲ ಇದೊಂದು ಟಿಪ್ಪಣಿ ಹಾಳೆಯನ್ನ ತೋರಿಸಿ, ಈ ಟಿಪ್ಪಣಿ ಹಾಳೆಯನ್ನ ತೋರಿಸಿ ಇವರು ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಆಮೇಲೆ ನೋಡಿ ತೋರಿಸ್ತಾ ಇದ್ದಾರೆ, ಇದು ಗ್ರೌಂಡ್ ಅನ್ನ ಯಾವ ರೀತಿಯಾಗಿ ಹಾಳು ಮಾಡಿದ್ದಾರೆ ನೀವು ನೋಡ್ಬೋದು. ಇಷ್ಟಿಷ್ಟಪ್ಪ ರಾಡ್ಗಳನ್ನ ಹಾಕಿ ಇದನ್ನ ನಿಲ್ಸಿರುವಂತದ್ದು. ಬರೀ ಇದು ಪ್ರತಿ ಪಿಲ್ಲರ್ಗೂ ನೀವು ನೋಡ್ಬೋದು 1 2 3 4 ಎಷ್ಟು ಇಲ್ಲೇ ಬರೀ ಇದ್ರಲ್ಲಿ ನೋಡಿದ್ರೆ ಈ ಕೆನೋಪಿಲೆ ಇಷ್ಟು ಪಿಲ್ಲರ್ಗಳಿದೆ. ಈ ತರದನ್ನ ಹೊಡೆದು ಇವತ್ತು ಕ್ರೀಡಾಂಗಣವನ್ನ ಹಾಳು ಮಾಡಿದ್ದಾರೆ. ಮಕ್ಕಳು ಎಲ್ಲಾಡ್ಬೇಕು ಸ್ವಾಮಿ? ಹಿರಿಯ ನಾಗರಿಕರು ಎಲ್ಲಿ ವಾಕ್ ಮಾಡಬೇಕು ಸ್ವಾಮಿ? ಹೇಳೋರು ಕೇಳೋರು ಯಾರು ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಬೆಂಗಳೂರು ನಗರದ ಜನ ನಾವು ಇದ್ದೀವಿ. ಯಾಕೆಂದ್ರೆ ನಿನ್ನೆ ಯಾರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಏನು ನಾವು GBA ಚುನಾವಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿದ್ವಿ. ಬೆಂಗಳೂರಿನ ಶಾಸಕರು ಏನು 27 ಜನ ಶಾಸಕರಿದ್ದಾರೆ, ಅವರೆಲ್ಲ ಸೇರಿ ಒಂದಿಷ್ಟು ದೊಡ್ಡ ಅಮೌಂಟ್ನ ಕ್ರೋಢೀಕರಿಸಿ ರಾಜ್ಯ ಸರ್ಕಾರದ ಏನು ಉಸ್ತುವಾರಿ ಸಚಿವರು, ಬೆಂಗಳೂರಿನ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರಿಗೆ ಕೊಟ್ಬಿಡ್ತೀವಿ, ದಯಮಾಡಿ ಈಗಲೇ BBMP GBA ಚುನಾವಣೆಯನ್ನು ಮಾಡಬೇಡಿ ಅಂತ ಹೇಳಿರುವಂತ ಒಂದು ಗುಮಾನಿ ಈಗ ಹೋರಾಡ್ತಾ ಇದೆ. ಯಾಕೆಂದ್ರೆ ಇದೆಲ್ಲ ಮಾಡಿದಾಗ ಅವ್ರಿಗೆ ಆದಾಯ ಅಲ್ವಾ ಇದು? BBMPಗೆ ಎಷ್ಟು ಕಟ್ಟಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾವ್ದು ಕೊಟ್ಟಿಲ್ಲ, ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಇಲ್ಲಿ ಟಿಪ್ಪಣಿ ಹಾಳೆ ಇಟ್ಕೊಂಡಿದೆ ಅನುಮತಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಜನ ಸ್ಥಳೀಯರೇ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲಿ ಈ ರೀತಿಯಾಗಿ ಒಂದು ಟಿಪ್ಪಣಿ ಹಾಳೆಯಿಂದ ನಾವು ಕಾರ್ಯಕ್ರಮ ಮಾಡ್ಕೊಂಡ್ಬಿಡ್ತೀವಿ, ಪೆಂಡಲ್ ಹಾಕೊಂಡ್ಬಿಡ್ತೀವಿ ಅಂದ್ರೆ ಬಿಡ್ತಾರಾ? ಇದು ಬೆಸ್ಕಾಂ ಅವರು, ನಾವೀಗ ಬೆಸ್ಕಾಂಗೂ ಪತ್ರ ಬರೀತೀವಿ, ಯಾವ ರೀತಿಯಾಗಿ ಅನುಮತಿ ಕೊಟ್ಟಿದ್ದೀರಾ. ಮತ್ತೆ BWSSB ಅವರು ಅಷ್ಟೇ, ಯಾಕೆಂದ್ರೆ ಇವರೆಲ್ಲ ಅನುಮತಿ ತಗೊಂಡೇ ಇದೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿರುವಂತದ್ದು. ಹೆಂಗೆ ಅನುಮತಿ ಕೊಟ್ಟಿದ್ದೀರಾ, ಎಷ್ಟು ಇವ್ರ ಹತ್ರ ಹಣವನ್ನ ತಗೊಂಡಿದ್ದೀರಾ, ಕಲೆಕ್ಟ್ ಮಾಡಿದ್ದೀರಾ ಅನ್ನೋದು ಕೇಳಬೇಕು. ಅದ್ರ ಜೊತೆಗೆ ಇಲ್ಲಿರೋ ಸ್ಥಳೀಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಭೇಟಿ ಮಾಡಬೇಕು. ಸ್ಥಳೀಯ ಇಂಜಿನಿಯರ್ನ ಭೇಟಿ ಮಾಡಿ ಇವ್ರು ಎಷ್ಟು ಹಣವನ್ನ ಕಟ್ಟಿದ್ದಾರೆ GBAಗೆ ಅದನ್ನ ತಗೊಂಡು, ಮತ್ತೆ 14 ದಿನ ಈ ಕಾರ್ಯಕ್ರಮಕ್ಕೆ ಹೆಂಗೆ ಅನುಮತಿ ಸಿಕ್ಕಿದೆ. ಯಾಕೆಂದ್ರೆ ಈಗ ನಾವು ನಾಳೆ ಕೇಳ್ಬೋದು, ನಮ್ದೊಂದು ಕಾರ್ಯಕ್ರಮ ಇದೆ 20 ದಿನ ಮಾಡ್ತೀವಿ ಕೊಡಿ ಅಂತ, ಅದನ್ನ ಕೊಡ್ಬೇಕಲ್ವ? ಈಗ ಈ ಮಾನದಂಡದ ಮೇಲೆ ಇವ್ರಿಗೆ ಯಾವ್ದೋ ಇದು ಇಂಡಿಯನ್ ಹ್ಯಾಂಡ್ಲೂಮ್ ಎಕ್ಸ್ಪೋಗೆ ಕೊಟ್ಟಿರೋ ರೀತಿಯೇ ನಮಗೂ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಅನುಮತಿಯನ್ನ GBA ಕೊಡ್ಲೇಬೇಕಾಗುತ್ತೆ. ಇನ್ನು ಮುಂದಕ್ಕೆ ಇದೊಂದು ಪರಿಪಾಠ ಆಗ್ಬಿಡುತ್ತೆ. ಯಾರು ಬೇಕಾದ್ರೂ ಬರ್ಬೋದು, ಕಾರ್ಯಕ್ರಮಗಳನ್ನ ಮಾಡ್ಬೋದು. ಈ ವ್ಯವಸ್ಥೆ ನಿಲ್ಬೇಕು. ಕಾನೂನು ಏನ್ ಹೇಳುತ್ತೆ, ಕಾನೂನನ್ನ ಪರಿಪಾಲನೆ ಮಾಡಬೇಕು, ಕಾನೂನನ್ನ ಪಾಲನೆ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ ಆಗಿದೆ. ಈಗೇನೋ ಜಾಯಿಂಟ್ ಕಮಿಷನರ್ಗೆ ಒಂದು ಪತ್ರ ಬರೆದಿದ್ದೀವಿ, ಈ ಕೂಡಲೇ ಇದನ್ನ ನೋಡಬೇಕು, ಪರಿಶೀಲನೆ ಮಾಡಿ ಇದೇನು 14 ದಿನ ಕೊಟ್ಟಿದ್ದಾರೆ, ಇದನ್ನ ಸರಿ ಮಾಡಬೇಕು ಅಂತ ಹೇಳಿದೀವಿ. ಅವರು AEE ಪರಿಶೀಲನೆಗೆ ಕಳಿಸಿದ್ದಾರೆ. ನೋಡೋಣ, ಯಾಕಂದ್ರೆ ಜಾಯಿಂಟ್ ಕಮಿಷನರೇ ರೆಕಮೆಂಡ್ ಮಾಡಿರೋದಿಲ್ಲ. ಸಿನ್ಸ್ ದ ಗವರ್ಮೆಂಟ್ ಎಕ್ಸಿಬಿಷನ್ ರಿಕ್ವೆಸ್ಟ್ ಕ್ಯಾನ್ ಬಿ ಅಪ್ರೂವ್ಡ್ ಅಂತ. ಹೌ ಇಟ್ ಇಸ್ ಗವರ್ಮೆಂಟ್ ಪ್ರೋಗ್ರಾಮ್ ದಿಸ್ ಒನ್? ಅಲ್ಲೆಲ್ಲಾದ್ರೂ ಒಂದ್ ಕಡೆ ಗೌರ್ಮೆಂಟ್ ಅಂತ ತೋರಿಸ್ತಾ ಇದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಎಲ್ಲಾದ್ರೂ ಇದೆಯಾ? ನಮ್ಮ ರಾಜ್ಯ ಸರ್ಕಾರದಲ್ಲ ಇದು, ಪ್ಯೂರ್ಲಿ ಕಮರ್ಷಿಯಲ್ ಬಿಸ್ನೆಸ್. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡೋದು, ಈ ರೀತಿಯಾಗಿ ನಿಮಗೆ ಇಷ್ಟ ಬಂದಂಗೆ ಕಾನೂನುಗಳನ್ನ ಮಾರ್ಪಾಡು ಮಾಡಿಕೊಂಡು ಮಾಡಬೇಡಿ. ಏನಿದೆ 4 ದಿನಕ್ಕೆ ಮಾತ್ರ ಸೀಮಿತಗೊಳಿಸಬೇಕು, ಅದನ್ನ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾವು ಆಗ್ರಹವನ್ನ ಮಾಡ್ತೀವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾವ ಮಾನದಂಡ ಅವ್ರು ಇದನ್ನೇ ತೋರಿಸ್ತಾರೆ, JC ಆರ್ಡರ್ನೇ ತೋರಿಸ್ತಾರೆ. ಅವ್ರು ಹೇಳಿದ್ದಾರೆ ನಾವು ಕೊಟ್ಟಿದ್ದೀವಿ ಅಂತ. ಅದ್ರ ಜೊತೆಗೆ ಏನ್ ಬರ್ಬೇಕು ಅಷ್ಟು ಹಣ ಕಟ್ಟಿಸ್ಕೊಂಡಿದ್ದಾರಾ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಇದನ್ನ ತಿಳ್ಕೊಂಡು ಮತ್ತೊಮ್ಮೆ ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀವಿ. ಇದೇ ವಿಚಾರವಾಗಿ ಸಂಬಂಧಪಟ್ಟಂಗೆ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದ ವಿಚಾರವಾಗಿ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಬೆಂಗಳೂರು ನಗರದಲ್ಲಿ ಎಲ್ಲೂ ಆಗ್ಬಾರ್ದು. ಯಾಕಂದ್ರೆ ಇವತ್ತು ನಿಜವಾಗ್ಲೂ ಕ್ರೀಡಾಂಗಣಗಳಿಲ್ಲ ಮಕ್ಕಳು ಆಡೋದಕ್ಕೆ. ಬೆಂಗಳೂರಿನಲ್ಲಿ ಉದ್ಯಾನವನಗಳಿದೆ, ಅದು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಕ್ರೀಡಾಂಗಣಗಳಂತೂ ಇಲ್ವೇ ಇಲ್ಲ ಬಿಡಿ. ಈ ರೀತಿಯಾದಂತ ಅವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. GBA ಅವ್ರಿಗೆ ಏನಾಗಬೇಕು, ಇದೊಂದು 14 ದಿನ ಅವ್ರ ಕಡೆಯಿಂದ ಏನು ಕೆಲಸ ಮಾಡಂಗೆ ಆಗಲ್ವಲ್ಲ, ಆ ಕಾರಣದಿಂದನೂ ಅವ್ರು ಕೊಟ್ಟಿರ್ಬೋದು. ಈ ರೀತಿಯಾದಂತ ಕೆಲವು ಅವ್ಯವಸ್ಥೆಗಳಿದಾವೆ. ಇದನ್ನೆಲ್ಲ ಸರಿಪಡಿಸಬೇಕು ಅಂದ್ರೆ ಬೆಂಗಳೂರು ನಗರದ ಜನ
ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಇಲ್ಲಿ ಈ ವಾರ್ಡ್ಗೆ ಸಂಬಂಧಪಟ್ಟಂಗೆ ಯಾರ್ಯಾರು ದಿನನಿತ್ಯ ಇಲ್ಲಿ ವಾಕಿಂಗ್ ಬರ್ತೀರಾ ಅಥವಾ ಈ ಕ್ರೀಡಾಂಗಣವನ್ನು ಬಳಸ್ತೀರಾ, ದಯಮಾಡಿ KRS ಪಕ್ಷದ ಜೊತೆ ನಿಲ್ಲಿ. ಇಲ್ಲಿರುವಂತಹ ಏನ್ ಅನ್ಯಾಯಗಳು, ಇದೆಲ್ಲ ಒಂದು ರೀತಿ ಅನ್ಯಾಯಗಳು. ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕಿತ್ಕೊಂಡಂಗೆ, ನಮ್ಮ ಮೂಲಭೂತ ಆಶಯಗಳನ್ನ ಕಿತ್ಕೊಂಡಂಗೆ. ಇದು ಆಗಬಾರದು ಅಂತೇಳಿ ನಾನು ಇಲ್ಲಿನ ಸ್ಥಳೀಯ ಜನರ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಪಕ್ಷದ ಸೈನಿಕರು ನಾಳೆ ಬೆಳಿಗ್ಗೆ ಇಲ್ಲಿ ಬರ್ತಾರೆ, ವಾಕ್ ಮಾಡ್ತಾ ಇರೋರಿಗೆ ನಿಮ್ಗೆ ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಮಾತಾಡಿ, ಅವರು ಲೈವ್ ಮಾಡ್ತಾರೆ. ಇದನ್ನೆಲ್ಲ ಹೋಗಿ ನಾವು ಏನು ಜಾಯಿಂಟ್ ಕಮಿಷನರ್ ಅನುಮತಿ ಕೊಟ್ಟಿದ್ದಾರಲ್ಲ ಅವ್ರಿಗೆ ಇದನ್ನ ತೋರ್ಸೋಣ. ಮತ್ತೆ ಇದು ಬೇಡ ಅನ್ಸಿದ್ರೆ ನಮ್ಗೆ ಹೌದು ಸ್ಥಳೀಯ ಜನರಿಗೆ ಬೇಡದೇವಾಗಿರುವಂತದ್ದು ಬೇರೆ ಯಾರಿಗ್ ಬೇಕು? ಸ್ಥಳೀಯ ಜನರಿಗೆ ಏನಾದ್ರೂ ಇದ್ರ ಅವಶ್ಯಕತೆ ಇದ್ರೆ ಇದರಿಂದ ಉಪಯೋಗ ಆಗುತ್ತೆ ಅಂದ್ರೆ ಅದನ್ನ ಮಾಡ್ಕೋಬಹುದು. ಆದ್ರೆ ಸ್ಥಳೀಯರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವೇನೋ, ಈ ತರ ಒಂದು ಕಾರ್ಯಕ್ರಮ ಆಗುತ್ತೆ ಇಲ್ಲಿ ಅನ್ನೋದಕ್ಕೆ ಮಾಹಿತಿನೇ ಇರೋದಿಲ್ಲ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂತಹ ಕಾರ್ಯಕ್ರಮಗಳನ್ನ ವಿರೋಧಿಸುತ್ತೆ. ಮತ್ತೆ ಈ ರೀತಿ ಅನುಮತಿ ಕೊಡೋರ್ದು ಇದು ಕಾನೂನಲ್ಲ, ಕಾನೂನನ್ನ ಪಾಲನೆ ಮಾಡಬೇಕಾದವ್ರೆ ಕಾನೂನನ್ನ ಮುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಾಗಬಾರದು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ. ಮತ್ತೆ ನೋಡೋಣ ಮುಂದಿನ ದಿನದಲ್ಲಿ ನಾನು ಹೇಳ್ದಂಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನಾವು ಅಪ್ಡೇಟ್ ಮಾಡ್ತೀವಿ. ಇಷ್ಟನ್ನು ಹೇಳ್ತಾ ಇವತ್ತು ನನ್ನ ಜೊತೆಗೆ ಬಂದಿರುವಂತಹ KRS ಪಕ್ಷದ ಎಲ್ಲಾ ಪದಾಧಿಕಾರಿಗಳಿಗೂ, ಸೈನಿಕರಿಗೂ ಮತ್ತು ಸ್ಥಳೀಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.